ನಮಸ್ಕಾರ ರೀ ಡಾಕ್ಟ್ರ. ನಮಸ್ಕಾರ ನಮಸ್ಕಾರ. ಬರ್ರಿ ಚಿರ್ಮನ್ರೆ, ಏನಾಯ್ತ್ರಿ? ಅದೇ ರೀ ಸರ, ಯಾಕೋ ತಲೆನೋವು, ಕೈಕಾಲು ಹರಿದು ಒಮ್ಮಿಂದೊಮ್ಮೆ ಚಕ್ರ ಬಂದಂಗೆ ಆಗೋದು ಆತ ನೋಡ್ರಿ. ಯಾಕಿರ್ಬೋದು ಅಂತ ಸ್ವಲ್ಪ ಚೆಕ್ ಮಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ ರೀ. ಹೌದ್ರಿ, ಆಯ್ತು ರೀ, ಚೆಕ್ ಮಾಡ್ತೀನಿ ಬರ್ರಿ. ಹಿಂಗೆ ಯಾವಾಗಿಂದ ಆಗ್ಲಿಕತ್ತದ್ರಿ ಯಾಕೋರ ನಿಮಗೆ? ಒಂದು 8 ದಿನನೇ ಆಯ್ತು ಬಿಡ್ರಿ, ಅವಾಗಿಂದಾನೆ ಹಿಂಗೆ ಆಗ್ಲಿಕತ್ತದ್ರಿ ಸರ್. ಹೌದ್ರಿ, ಊಟ ಅದು ಹೋಗ್ತದಲ್ರಿ ಸರಿಯಾಗಿ? ಊಟನೂ ಸರಿಯಾಗಿ ಹೋಗವಲ್ಲ ಆಗ್ಯದ ಬಿಡ್ರಿ. ಊಟ ಮಾಡ್ಬೇಕು ಅನ್ನಿಸ್ತದ, ಹೋಗಂಗೆ ಇಲ್ರಿ, ವಾಂತಿ ಬಂದಂಗೆ ಆಗ್ತದ್ರಿ ಬರೀ. ಎಲ್ಲ ಓಕೆ ಅದ ರೀ. ಒಂದು ಸ್ವಲ್ಪ ಬಿ ಪಿನೇ ಜಾಸ್ತಿ ಆಗ್ಯದ ನೋಡ್ರಿ. ಒಂದು ವಾರದ ಗುಳಿಗೆ ಕೊಡ್ತೀನಿ ರೀ, ಒಂದು ವಾರ ಬಿಟ್ಟು ಮತ್ತೆ ಚೆಕ್ ಮಾಡೋಣಂತ್ರಿ ಏನಾಗ್ತದಂತೇಳಿ. ಅಯ್ಯಪ್ಪ, ಬಿ ಪಿ ಬಂತ್ರಿ ಸರ? ಭಾಳ ಆಗ್ಯದ ಏನ್ರಿ? ಹೋಗ್ತದ ಇಲ್ರಿ ಅದು? ಕಂಟಿನ್ಯೂ ಇರ್ತದ ಏನು? ಅಷ್ಟೇ ಗಾಬ್ರೈತ್ರಿ, ಹಂಗೇನಿಲ್ರಿ. ನೋಡೋಣ್ರಿ ನಾ. ಈಗಂತರೂ ಜಾಸ್ತಿ ಬಂದದ. ಗುಳಿಗೆ ಕೊಟ್ಟಿರ್ತೇನೆ ರೀ, ಕಡಿಮೆ ಆದರೂ ಆಗ್ಬೋದು, ಇಲ್ಲಾಂದ್ರೆ ಗುಳಿಗೆ ಕಂಟಿನ್ಯೂ ಮಾಡೋವಂಥ ಇದನ್ನು ಇರ್ಬೋದು. ನೋಡೋಣ ಬರ್ರಿ ಒಂದು ವಾರ ಬಿಟ್ಟು. ಯಾಕ್ರಿ, ಏನು ಮನ್ಯಾಗ ಜಗಳ ಪಗಳ ಆಗ್ಯದ ಏನು? ಟೆನ್ಷನ್ ಯಾಕೆ ಭಾಳ ಮಾಡ್ಕೊಂಡಂಗೆ ಕಾಣಿಸ್ತದ್ರಿ? ಹಿಂಗೆ ರೀ ಇರುವರಿ ಮನೆ ಎಂದಿಂದ ಮತ್ತೆ. ಯಾಕ್ರಿ, ಗುಂಡಣ್ಣವ್ರಿಗೆ ನಿಮ್ಗೆ ಏನು ಭಾಳ ಜಗಳ ಆಯ್ತಾ ಏನು? ಇಲ್ರಿ ಸರ, ನಮ್ಮ ಮನೇಲಿ ಏನೂ ಪ್ರಾಬ್ಲಮ್ ಇಲ್ರಿ. ಗಂಡನೂ ಚಲೋ ಇದ್ದಾರ್ರಿ, ಮಕ್ಕಳೂ ಚಲೋ ಇದ್ದಾರ್ರಿ. ಸ್ವಲ್ಪ ನಮ್ಮ ಅತ್ತೆದನೇ ಆದ್ರಿ ಕಾಟ, ಅಷ್ಟು ಬಿಟ್ರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ರಿ ನಮ್ಮ ಮನ್ಯಾಗ. ಊರು ಸಬರಿ ಮಾಡ್ಲಿಕ್ಕೆ ಹೋಗಿ ಬಿ ಪಿ ಮಾಡ್ಕೋತೀನಿ ಬರ್ರಿ ಸರ್. ನಾನು ಇಷ್ಟು ದಿನ ಮಂದಿ ಬಿ ಪಿ ಬರೆಸ್ತಿದ್ದೆ, ಈಗ ನನಗೆ ಬಂತಾನ ಬಿ ಪಿ. ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಹುಷಾರಾಗಿರ್ರಿ. ಹತ್ತಿದರ ಕಾಟ ಅಂದ್ರೂ ನೀವು ಏನು ಟೆನ್ಷನ್ ತೊಗೊಳ್ಳೋದು, ಊಟ ಬಿಡೋದು ಆ ಥರ ಎಲ್ಲ ಮಾಡಬೇಡ್ರಿ. ಯಾಕಂದ್ರೆ ಬಿ ಪಿ ಈ ಏಜ್ನಾಗ ಬಂತಂದ್ರೆ ಹೋಗೋದು ಕಷ್ಟ ರೀ. ಅದಕ್ಕೆ ನಿಮ್ಮ ಆರೋಗ್ಯ ನೀವು ನೋಡ್ಕೋಬೇಕಾಗ್ತದ. ಸರಿಯಾದ ಟೈಮ್ಗೆ ಊಟ ಮಾಡಿರಿ, ಗುಳಿಗೆ ತಗೋರಿ, ನಾ ಕೊಟ್ಟು ಸ್ವಲ್ಪ ಆರೋಗ್ಯನ ಸರಿಯಾಗಿ ನೋಡ್ಕೋರಿ. ಆಯ್ತು ರೀ ಸರ್, ನೋಡ್ಕೋತೇನ್ರಿ. ಆದ್ರೆ ರಾತ್ರಿ ಕಾಟ ಅಂದಗನೆ ನಾ ಏನು ಊಟ ಬಿಡೋದು ಅಂತ ಹೆಣ್ಮಗಳಲ್ರಿ ನಮ್ಮದು. ನಾವು ಅನ್ಸ್ಕೊಳ್ಳೋ ಮಂದಿ ಅಲ್ರಿ, ಅಲ್ಲೇ ಇಟ್ರ ಅಲ್ಲೇ ಬಹುಮಾನ್ರಿ. ಆದರೂ ಮತ್ತು ವಯಸ್ಸಾಗಿಂದ ಬರೋದಲ್ರಿ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಬಿ ಪಿ ಬಂದದಂದ್ರೆ ಮತ್ತು ಶುಗರನ್ನು ಮುಂದೆ ಬರೋ ಚಾನ್ಸಸ್ ಇರ್ತದಲ್ರಿ ಸರ್. ಯಾಕಂದ್ರೆ ಅವು ಗಂಡ ಹೆಂಡತಿ ಇದ್ದಂಗೆ ರೀ, ಒಂದು ಬಿಟ್ಟು ಒಂದು ಇರಂಗಿಲ್ಲ. ಬಿ ಪಿ ಇದ್ದಲ್ಲಿ ಶುಗರ್ ಎಕ್ದಮ್ ಪಟಕ್ಕನ ಬಂದ ಬಿಡ್ತದೆ, ಅದಕ್ಕಂತೀನಿ. ಹಂಗಾಗ್ಲಾರ್ದಂಗೆ ನೋಡ್ಕೋರಿ ಸರ್. ಒಂದು ಸ್ವಲ್ಪ ಈಗ ಗುಳಿಗೆ ಪಳಗಿ ಚಲೋ ಕೊಟ್ಟು ಬಿಡ್ರಿ. ಹಂಗೇನಿಲ್ರಿ ಸುಂದರಿ ಅವ್ರ, ಯಾಕೆ ಇಷ್ಟು ಇದು ಹೊಡಿತೀರಿ ನೀವು? ಬರಂಗಿಲ್ಲ ಹೇಳ್ರಿ. ಇನ್ನು ಅಷ್ಟೇನ ಹೋಗಿಲ್ರಿ. ಮುಂದೆ ನೀವು ಕಂಟ್ರೋಲ್ನಾಗಿರ್ರಿ, ವಾಕಿಂಗ್ ಮಾಡ್ರಿ ಒಂದು ಸ್ವಲ್ಪ. ನಾನು ಗುಳಿಗೆ ಕೊಟ್ಟೀನಿ, ನೋಡಮಂತ ಒಂದು ವಾರ ಬಿಟ್ಟು ಬರ್ರಿ, ಚೆಕ್ ಮಾಡ್ತೀನಿ, ಗೊತ್ತಾಗ್ತದೆ. ಹಾಂ ರೀ, ಆಯ್ತು ಹೇಳ್ರಿ ಸರ್, ನಾ ಹೋಗ್ಬರ್ಲಿ ರೀ. ಆಯ್ತಾಯ್ತು ರೀ. ಏಪ್ಪ ದವಾಖಾನಿಗೆ ಬಂದು ಹೋಗ್ಬರ್ತೀನಿ ನನ್ಬಾರ್ದಂತ್ರಿ. ಹೋಗ್ತೀನಿ ರೀ ಸರ ನಾನು. ಆಯ್ತಾಯ್ತು, ಹೋಗ್ರಿ ಹೋಗ್ರಿ. ಹಾಂ, ಹಲೋ ರೀ ಮಮ್ಮಿ, ಹೇಳ್ರಿ. ಹಲೋ ಹಲೋ ಸುಂದ್ರಿ, ಕೇಳಿಸ್ಲಿಕತ್ತದ ಇಲ್ಲ? ಹಾಂ ರೀ ಮಮ್ಮಿ, ಕೇಳಿಸ್ಲಿಕತ್ತದ ಹೇಳ್ರಿ. ಯಾಕೆ ದವಾಖಾನಿಗೆ ಹೋಗಿ ಅಂತಲ್ಲ, ಏನಾಗ್ಯದ? ಅಲ್ಲ ಒಂಚೂರು ಹೇಳಿಕ್ ಬರಂಗಿಲ್ಲ? ಕಳಿಸ್ಲೇನ ಮಾಮಾರ್ನ? ಬ್ಯಾಡ್ರಿ ಮಮ್ಮಿ, ಏನಾಗಿಲ್ರಿ. ಅಷ್ಟೊಂದು ತೋರ್ಸ್ಕೊಂಡು ಬಂದೀನಿ. ಮನೆಗೆ ಬಂದು ಹೇಳ್ರಿ ಮಮ್ಮಿ, ಬ್ಯಾಡ್ರಿ. ನೀವೇ ಬರ್ರಿ ಸಂಜೆ ಕಡೆ ಮನೆಗೆ, ಇಲ್ಲ ನಾನೇ ಬರ್ತೀನಿ ರೀ. ಹೌದಾ, ಏನಂದ್ರಿ ಡಾಕ್ಟ್ರು? ಏನಿಲ್ರಿ ಮಮ್ಮಿ, ಯಾಕೆ ಒಂದು ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ಯದ ಅಂದ್ರಿ. ಅಯ್ಯ ಹೌದಾ, ಇಲ್ಲದ ಊರು ಸಬರಿ ಮಾಡಿ ಬಿ ಪಿ ಮಾಡಿಸ್ಕೋತೀವ ನೀನು. ಬಾ ಈಗ ಮನೆ ಕಡೆ. ಹಾಂ, ಮನೆ ಕಡೆ ರೀ ಮಮ್ಮಿ. ನೋಡ್ತೀನಿ ರೀ ಮಮ್ಮಿ, ನಾ ಏನು ಬರಂಗಿಲ್ರಿ. ನೀವೇ ಬಂದರೆ ಬರ್ರಿ ಈ ಕಡೆ ಮನೆ ಕಡೆ. ನಿನ್ನೊಂದು ಹಂಗಾಗ್ಯದಲ್ಲ. ಆಯ್ತಾಯ್ತು, ನಾನೇ ಬರ್ತೀನಿ ತಗೋ. ಹಂಗೇನ್ರ ಇದ್ರೆ ಫೋನ್ ಮಾಡ. ಆಯ್ತು ಹೇಳ್ರಿ ಮಮ್ಮಿ, ಮಾಡಿರ್ತೀನಿ. ಪಾಪ ಮಮ್ಮಿ ಎಷ್ಟು ತಾಯಿ ಕರು ನೋಡುವ, ಎಷ್ಟು ಕೇರ್ ಮಾಡಿ ಮತ್ತೆ ಫೋನ್ ಮಾಡಿ ಹೆಂಗೆ ಕೇಳ್ತಾರ. ಇದು ಅವ್ರ ಮನೆತನಕ ಎಂಥದ್ದು ಗಂಟು ಬಿತ್ತವ ಇದು. ಸೊಸೆಯಾಗಿ ದೇವು ಬಂದಂಗೆ ಆಗ್ಯದ ನೋಡೋದು. ಒಂದಿನ ಮಾಮಿಯರಿಗೆ ನಮಗೆ ಬಂದಿದ್ದಿಲ್ಲ. ಈ ಪ್ರಿಯವು ಬಂದು ಏನು ಮಾಡ್ಲಿಕ್ಕೀಗಿ ಹೆಂಗಾರ ಮಾಡಿ ಆಕಿನ ಹೆಸರು ಖರಾಬ್ ಮಾಡ್ಬೇಕಲ್ಲ. ನೋಡ್ತೀನಿ, ಏನಾರ ಒಂದು ಪ್ಲ್ಯಾನ್ ಮಾಡ್ತೀನಿ. ಮಾಮಿಗೆ ಏನೂ ತೊಂದರೆ ಆಗಿರಬಾರ್ದು, ಆದ್ರೆ ಆಕಿನ ಮಾತ್ರ ಹಿಂಗೆ ಮಾಡ್ತೀನಲ್ಲ ಪ್ರಿಯವನ್ನ. ಏನು ಐಡಿಯಾ ಮಾಡ್ಬೋದು? ಹಾಂ, ಒಂದು ಐಡಿಯಾ ಬಂತು. ಜನಗಣತಿಯವ್ರಿಗೆ ಹೇಳಿದ್ರೆ ಆಕೆ ಹೆಂಗಿದ್ರೂ ಇದ್ದಂಗೆ ಹೇಳ್ಬಿಡ್ತಾಳೆ. ಸುಳ್ಳು ಮಾಹಿತಿ ಕೊಟ್ಟಾಳ ಅಂತೇಳಿ ಏನಾರ ಮಾಡಿ ಆಕೆ ಒಂದು ಗತಿ ಕಾಣಿಸಬೇಕು. ಮಾಡ್ತೀನಿ ತಡಿ ಪ್ರಿಯಾ ನಿನಗೆ. ಹಲೋ ಸರ, ನಮಸ್ಕಾರ ರೀ. ಹಾಂ ಮೇಡಮ್, ನಮಸ್ಕಾರ, ಹೇಳ್ರಿ. ಅಂದಂಗ್ರಿ ಸರ, ಗಣತಿ ಮಾಡೋದೆಲ್ಲ ಮುಗಿತೇನ್ರಿ? ಹಾಂ, ಆಲ್ಮೋಸ್ಟ್ ಮುಗ್ದಂಗೆ ಆಗ್ಯದ್ರಿ. ಇನ್ನೊಂದು 4-5 ಮನೆ ಏನೋ ಇರ್ಬೋದು ಅಷ್ಟೇ. ಹೌದ್ರಿ, ಮಾಮಾರ ಮನೆ ಮಾಡಿರೇನ್ರಿ? ಇಲ್ರಿ ಮೇಡಮ್, ಆ ಮನೆ ಮಾಡಿಲ್ರಿ. ನೀವು ಹೇಳಿದ್ರಲ್ರಿ, ಮತ್ತೆ ಅವ್ರ ಮನೆಗೇನು ಹೋಗ್ಬೇಡ್ರಿ, ಅವ್ರೇನು ಕರೆಕ್ಟ್ ಇದ್ದಾರ, ಮಾಮಾರೇ ಪಂಚಾಯತಿಗೆ ಬಂದು ಬರಿಸಿ ಹೋಗ್ತಾರೆಲ್ಲ ಅಂದ್ರಲ್ರಿ. ಹಂಗಾಗಿ ಬಿಟ್ಟಿವ್ರಿ, ನಾವು ಹೋಗಿಲ್ರಿ ಆ ಮನೆಗೆ. ಹೌದ್ರಿ, ಸರಿ. ಈಗ ಒಂದು ಕೆಲಸ ಮಾಡ್ರಿ, ನೀವು ಮಧ್ಯಾಹ್ನ ಮಾಮಾರ್ ಸೊಸಿ ಇರ್ತಾರಲ್ರಿ, ಅವಾಗ ಅವ್ರು ಇದ್ದಾಗನೇ ಹೋಗಿ ಜನಗಣತಿ ಮಾಡ್ರಿ. ಅವ್ರೇನೇನು ಮಾಹಿತಿ ಕೊಡ್ತಾರಲ್ಲ ಎಲ್ಲ ಬರ್ಕೊಂಬಿಡ್ರಿ. ಸುಳ್ಳು ಮಾಹಿತಿ ಅಂತೇಳಿ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇಶ್ಯೂ ಮಾಡಿಬಿಡ್ರಿ. ಹಾಂ ಮೇಡಮ್, ಮಾಮಿ ಸೊಸಿ ಮೇಲೆ ಕಂಪ್ಲೇಂಟ್ ಕೊಡ್ಬೇಕ್ರಿ?
ನಾ ಹೇಳ್ದಷ್ಟು ಕೇಳ್ರಿ, ಕಂಪ್ಲೇಂಟ್ ಏನು ಕೊಡೋದಂದ್ರೇನು ಸುಳ್ಳು ಮಾಹಿತಿ ಅಂತೇಳಿ ಸುಮ್ಮ ಪೊಲೀಸರನ್ನ ಕಳ್ಸಮ್ ಮನೆಗೆ. ಮಾಮ ಮಾಮಿಗೆ ಏನು ತೊಂದರೆ ಆಗಬಾರ್ದು, FIR ಏನು ಹಾಕಬೇಡ್ರಿ. ನಾ ಹೇಳ್ದಷ್ಟು ಮಾಡ್ಕೋತ ಹೋಗ್ರಿ ನೀವು ಅಷ್ಟೇ. FIR ಹಾಕ್ಬಿಡಮೇನ್ರಿ ಮೇಡಮ್ ಅವ್ರ? ಬ್ಯಾಡ ಅಂದಿನಿಲ್ರಿ ಸರ್, FIR ಹಾಕ್ಬೇಡ್ರಿ. ಮಾಮ ಮಾಮಿ ಮರ್ಯಾದೆ ಹೋಗುವಂಥ ಕೆಲಸ ಏನು ಮಾಡೋದು ಬೇಡ್ರಿ. ನಾವು ಒಟ್ಟು ಒಂದು ಇದು ಮಾಡ್ಬೇಕಾಗ್ಯದ್ರಿ. ನಾ ಹೇಳ್ದಷ್ಟೇ ಮಾಡ್ರಿ ನೀವು ಅವ್ರ ಹತ್ರ ಮಾಹಿತಿ ತಗೊಂಡು ಅಷ್ಟು ಮಾಡ್ರಿ, ಸುಳ್ಳು ಮಾಹಿತಿ ಅಂತೇಳಿ. ನಾ ಮುಂದಿನ ನೋಡ್ಕೋತೀನಿ ಅಂತ್ರಿ. ಅದು ಅಕ್ಕೋರ ಊರಾಗ ಇರ್ತೀವ್ರಿ, ದೊಡ್ಡ ಮನೆತನ ಆಗ್ತದ, ಹಂಗ್ರಿ. ನನಗೂ ಗೊತ್ತದ್ರಿ ಸರ, ನಾನು ಆ ಮನೆತನಕ್ಕೆ ಭಾಳ ಬೇಕಾದಾಕಿದ್ದೀನಿ. ಹಂಗೆಲ್ಲ ಮಾಡ್ಲಿಕ್ಕೆ ಬಿಡಂಗಿಲ್ಲ ನಾನು. ಹಾಂ ರೀ, ಒಂಚೂರು ಇದು ಆಗದ ಅಷ್ಟೇ ಹೇಳ್ತೀನಿ. ಆಯ್ತು ಹೇಳ್ರಿ. ಅಕ್ಕೋರ ಯಾರಿದ್ದೀರಿ ಅಕ್ಕೋರ ಮನ್ಯಾಗ? ಹಾಂ ಹೇಳಿ, ಏನಾಗಬೇಕಾಗಿತ್ತು? ನಮಸ್ಕಾರ ಮೇಡಮ್, ನಾವು ಜನಗಣತಿ ಮಾಡೋರಿ, ಹಂಗಾಗಿ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು ರೀ ನಿಮ್ಮ ಮನೆ ಬಗ್ಗೆ. ಹೌದಾ, ಸರಿ. ಇವಾಗ ಆಲ್ರೆಡಿ ಎಲ್ಲ ಜನಗಣತಿ ಮುಗಿದಿದೆ ಅಂತ ಹೇಳ್ತಿದ್ರು, ನೀವು ಇವಾಗ ಬಂದಿದ್ದೀರಾ? ಹಾಂ ಮುಗ್ದವ್ರಿ ಮೇಡಮ್ ಅವರ, ಒಂದು 4 ಮನೆ ಇದ್ದಾವ್ರಿ ಅಷ್ಟೇ, ಅದ್ರಾಗ ನಿಮ್ಮದೊಂದು ಅದ ರೀ. ಹೌದಾ, ಸರಿ ಕೇಳಿ ಮಾಹಿತಿ ಏನು ಬೇಕು ಅಂತ. ಮೇಡಮ್ ನೀವು ಟ್ಯಾಕ್ಸ್ ಪೇಯರ? ಇಲ್ಲ, ಹೌದು, ಇಲ್ಲ ಮೇಡಮ್ ಒಂದೇ ಉತ್ತರ ಕೊಡಿ. ಇಲ್ಲ, ಟ್ಯಾಕ್ಸ್ ಪೇಯರ್ ಅಲ್ಲ ನಾವು. ಓಕೆ. ಆಸ್ತಿ ಎಷ್ಟಿದೆ ಮೇಡಮ್ ನಿಮ್ಮದು? ನಿಮ್ಮ ಯಜಮಾನ್ರು ನೌಕರಿ ಮಾಡ್ತಾರಾ, ನೀವು ನೌಕರಿ ಮಾಡ್ತೀರಾ? ಎಸ್, ನಮ್ಮ ಯಜಮಾನ್ರು ನೌಕರಿ ಮಾಡ್ತಾರೆ. 1 ಲಕ್ಷ ಸ್ಯಾಲ್ರಿ ಇದೆ ಅವ್ರಿಗೆ, ಬೆಂಗಳೂರಲ್ಲಿ ಇರ್ತಾರೆ. ನಮ್ಮದು 150 ಎಕರೆ ಆಸ್ತಿ ಇದೆ, 100 ತೆಂಗಿನ ಮರ ಇದೆ, 50 ಮಾವಿನ ಮರ ಇದೆ. ಏನಿಲ್ಲ ಅಂದ್ರೆ ವರ್ಷಕ್ಕೆ ಒಂದು 30ರಿಂದ 40 ಲಕ್ಷ ಆದಾಯ ಇದೆ ನಮಗೆ. ಹೌದಾ, ಓಕೆ. 40 ಲಕ್ಷ ಅಂತ ಬರ್ಕೊಳ್ಳ? 50 ಲಕ್ಷ ಅಂತಾನೆ ಬರ್ಕೊಳ್ಳಿ, ಯಾಕಂದ್ರೆ ನಾನು ಹೋಗ್ತೀನಿ ನೆಕ್ಸ್ಟ್ ಜಾಬ್ಗೆ, ನಂದು ಬರುತ್ತಲ್ವಾ ಪೇಮೆಂಟು. ಅಯ್ಯಪ್ಪ, ಸುಂದ್ರಿ ಮೇಡಮ್ ಭಾರಿ ಇಂಟೆಲಿಜೆಂಟ್. ಓಕೆ ಮೇಡಮ್, ಮನೆ ಸ್ವಂತದ ಏನ್ರಿ? ರೇಷನ್ ಕಾರ್ಡ್ ಅದ ರೀ? ಸಾಲ ಮನ್ನಾ ಆಗ್ತದೇನ್ರಿ? ಗೃಹಲಕ್ಷ್ಮಿ ರೊಕ್ಕ ತಗೋತೀರಿ? ಸರ್ಕಾರದಿಂದ ಏನೇನು ಯೋಜನೆಗಳನ್ನು ತಗೋತೀರಲ್ರಿ, ಎಲ್ಲ ಹೇಳ್ರಿ ಮೇಡಮ್. ಹಾಂ, ಎಲ್ಲ ಇದೆ. ರೇಷನ್ ಕಾರ್ಡ್ ಇದೆ, ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಎಲ್ಲಾನು ತಗೋತೀವಿ ನಾವು. ಸರ್ಕಾರದಿಂದ ಎಲ್ಲ ಸವಲತ್ತನ್ನು ಯೂಸ್ ಮಾಡ್ಕೋತಿದ್ದೀವಿ. ಯಾಕೆ ಬಿಡಬೇಕು ಹೇಳಿ? ಹೌದ್ರಿ ಮೇಡಮ್ ಅವರ, ನಿಮ್ಮದು ಕರೆ ಅದ ರೀ. ಯಾಕೆ ಬಿಡ್ಬೇಕು ಹೇಳ್ರಿ, ಫ್ರೀ ಸಿಗ್ತದಂದ್ರೆ? ಹಾಂ, ಅದಕ್ಕೆ ನಾವು ತಗೋತಿದ್ದೀವಿ. ಓಹೋ, ಅಲ್ಲ ಮೇಡಮ್, ನೀವು ಎಜುಕೇಟೆಡ್ ಅಲ್ವಾ? ಇಷ್ಟೆಲ್ಲ ವರ್ಷಕ್ಕೆ 45ರಿಂದ 50 ಲಕ್ಷ ಆದಾಯ ಇದೆ ಅಂತ ಹೇಳ್ತೀರಾ, ಮತ್ತೆ ಟ್ಯಾಕ್ಸ್ ಯಾಕೆ ಪೇ ಮಾಡಲ್ಲ? ಅದು ನಂಗೆ ಗೊತ್ತಿಲ್ಲ ರೀ ಅಷ್ಟೊಂದು. ನಮ್ಮ ಮಾವನವ್ರಿಗೆ ಗೊತ್ತದು, ಟ್ಯಾಕ್ಸ್ ಪೇ ಮಾಡ್ತಿರ್ಬೋದು ಅವ್ರು ಮೋಸ್ಟ್ಲಿ. ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಹೌದ್ರಿ, ಆಯ್ತು ಹೇಳ್ರಿ ಮೇಡಮ್, ನೋಡೋಮಂತ್ರಿ ಮುಂದೆ ಏನಾಗ್ತದಂತ. ಸರಿ ರೀ, ಥ್ಯಾಂಕ್ ಯು. ಬರ್ತೀವಿ ನಾವಿನ್ನು. ಹಾಂ, ಥ್ಯಾಂಕ್ ಯು, ಹೋಗಿ ಬನ್ನಿ. ಅಯ್ಯೋ, ಇದೇನಪ್ಪ ಇದು, ನಾನೆಲ್ಲಾನು ಹೇಳಿಬಿಟ್ಟೆ ಇದ್ದಿದ್ದ ಹಾಗೆ. ಹೇಳ್ಬಾರ್ದಿತ್ತೇನು. ಹಾಂ ಹಲೋ ರೀ ಸುಂದ್ರಿ ಮೇಡಮ್ಮ, ನಿಮ್ಮ ತಲೆನೇ ತಲೆ ಬಿಡ್ರಿ. ಭಾರಿ ಇದ್ದಂಗೆ ಹೇಳ್ಬಿಟ್ರಿ ಅವರು. ಟ್ಯಾಕ್ಸ್ ಪೇ ಮಾಡಂಗಿಲ್ಲ ಅಂತ, 40 ಲಕ್ಷ 50 ಲಕ್ಷ ಆದಾಯ ಅದಂತ. ಏನು ಮಾಡಿದ್ರಿ ಈಗ ಮುಂದೆ? ಹೌದ್ರಿ, ಆಯ್ತಾಯ್ತು. ನಾ ಮುಂದಿಂದೆಲ್ಲ ನೋಡ್ಕೋತೀನಿ. ನೀವು ಊರು ತುಂಬ ಸಾರ್ಲಿಕ್ಕೆ ಹೋಗ್ಬೇಡ್ರಿ ಹಿಂಗಂತೇಳಿ. ಹಾಂ ರೀ, ನೀವು ಒಂದು ಸ್ವಲ್ಪ ಏನು ಮಾಡ್ರಿ ಅಂದ್ರೆ, ಮುಂದಿನ ಕೆಲಸ ಅಂದ್ರೆ PSI ಹತ್ರ ಹೋಗಿ ಪ್ರಿಯಾನಷ್ಟೇ ವಿಚಾರಣೆ ಮಾಡಿ ಬರ್ಬೇಕು ಅವರು. ಮತ್ತೇನು ಮಾಮ ಮಾಮಿತನ ಈ ಸುದ್ದಿ ಹೋಗಿರಬಾರ್ದು, ಹಂಗೊಂದು ಮಾಡಿಬಿಡ್ರಿ ಅಷ್ಟೇ ಸಾಕು. ಹೌದ್ರಿ, ಆಯ್ತು ಹೇಳ್ರಿ. ಇದಕ್ಕೆ PSI ಒಪ್ಪಬೇಕಲ್ರಿ? ನಾ ಎಲ್ಲ ಮಾತಾಡ್ತೀನಿ ರೀ ಅವ್ರ ಹತ್ರ, ನೀವು ಹೋಗಿ ಹೇಳ್ರಿ ಅಷ್ಟೇ ಸಾಕು. ಹೌದ್ರಿ, ಆಯ್ತು ಹೇಳ್ರಿ ಮೇಡಮ್. ಏನು ತಲೀರಿ ಆ ಸುಂದ್ರಿ ಅವ್ರದ್ದು, ಒಬ್ಬೊಬ್ಬ. ಅದಕ್ಕೆ ಅವ್ರಿಗೆ ಮಾಸ್ಟರ್ ಮೈಂಡ್ ಅಂತಾರ ಬಿಡು. ಎಲ್ಲದರಲ್ಲೂ ಹಂಗೆ ನೋಡ್ರಿ ಅವರು. ಊರಾಗ ಮಂದಿ ಮುಂದೆ ಮಾತಾಡೋದು ಹಂಗೆ, ಇದ್ದಂಗೆ ಹೇಳೋದು ಹಂಗೆ, ಆಮೇಲೆ ಚಾಡ ಚುಚ್ಚೋದು ಹಂಗೆ ರೀ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.